ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆಗಿರೋಂಥ ಕರಿ ರೆಸಿಪಿ ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ನಾನಿವತ್ತು ಕ್ಯಾಪ್ಸಿಕಮ್ ಮತ್ತು ಆಲೂ ಯೂಸ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಆಲೂ ಕರಿ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣವಾ? ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ಟವ್ ಅಂಟಿಸ್ಕೊಂಡು ಒಂದು ಕಡಾಯಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಇದಕ್ಕೆ ಇವಾಗ ನಾನು 2 ಈರುಳ್ಳಿ ಮತ್ತು ಒಂದು 4-5 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋ ಥರ ಫ್ರೈ ಆಗಬೇಕು. ಇದನ್ನೇ ನಾನು ಮಿಕ್ಸಿ ಮಾಡ್ಕೊಳ್ತೀನಲ್ಲ, ಸೊ ಅದರಿಂದ ಸ್ವಲ್ಪ ದಪ್ಪ ದಪ್ಪ ಹೆಚ್ಕೊಂಡಿದ್ದೀನಿ. ಇದರಲ್ಲಿ 2 ಟೈಪ್ಸ್ ಮಾಡ್ಬೋದು. ರುಬ್ಬಿ ಕೂಡ ಮಾಡ್ಬೋದು, ಹಂಗೆ ಕೂಡ ಮಾಡ್ಬೋದು. ನಾನಿಲ್ಲಿ ಇವತ್ತು ರುಬ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಈ ಟೈಮಲ್ಲಿ ಈಗ ನಾನು ಇಲ್ಲಿ ಕಟ್ ಮಾಡಿರೋಂಥ 2 ಟೊಮೆಟೊನ ಇದಕ್ಕೆ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋಂಥ 2 ಟೊಮೆಟೊ ಹಾಕಿ ಅದು ಕೂಡ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ, ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು, ಬಟ್ ಆದರೆ ನಾನು ಇದನ್ನೆಲ್ಲ ಸಪ್ರೇಟಾಗಿ ಈ ಥರ ತಕ್ಕೊಂಡ್ಬಿಟ್ಟು ಇದೇ ಎಣ್ಣೆಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದೀನಿ ಈಗಲೇ. ಇಲ್ಲ ನಿಮಗೆ ಈ ಥರ ಜಾಸ್ತಿ ಆಗುತ್ತೆ ಅಂದರೆ ಫಸ್ಟ್ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಬೇಕಂದ್ರೂ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಆದರೆ ಇದೆಲ್ಲ ಫ್ರೈ ಆಗಿರುತ್ತಲ್ವಾ, ಸೊ ಇದೇ ಎಣ್ಣೆಗೆ ನೀವು ಹಾಕಿದ್ರೆ ಅದೊಂಥರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಟೊಮೆಟೊ ಇದು ಎಲ್ಲ ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ಕುಕ್ ಆಗಬೇಕಿದೆಲ್ಲ, ಆವಾಗೆ ಮಿಕ್ಸಿ ಮಾಡಿಕೊಂಡ್ರೂ ಟೇಸ್ಟ್ ಬರೋದು. ನೋಡಿ ಈ ಥರ ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಎರಡೂ ಕೂಡ ಫ್ರೈ ಆಗಬೇಕು. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಬೆಂದಿದೆಯಾ ಅಂತ ಹೇಗೆ ಗೊತ್ತಾಗುತ್ತೆ ನೋಡಿ, ಈ ಥರ ಜಸ್ಟ್ ಹಿಂಗಂದರೆ ಇದು ಸಿಪ್ಪೆ ಸಪ್ರೇಟಾಗಿ ಬಂದ್ಬಿಡುತ್ತೆ. ಆವಾಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಅಂತ, ಅಂದರೆ ಫ್ರೈ ಆಗಿದೆ ಅಂತ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ನಾನು. ಇದು ಕಂಪ್ಲೀಟಾಗಿ ಕೂಲ್ ಆಗಲಿ, ಆಮೇಲೆ ಇದನ್ನೆಲ್ಲ ಸಪ್ರೇಟಾಗಿ ತಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ಕೂಲ್ ಆಗಲಿ ಇದು. ನೋಡಿ ಇವಾಗ ಇದು ಕೂಲ್ ಆಗಿದೆ. ಇದನ್ನೆಲ್ಲ ಸಪ್ರೇಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಎಣ್ಣೆ ಎಲ್ಲ ಅಲ್ಲೇ ಬಿಡಿ, ಬರೀ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮಾತ್ರ ತೆಗೆದು ಇದಕ್ಕೆ ಹಾಕ್ಕೋಬೇಕು. ನೋಡಿ ಮಿಕ್ಸಿ ಮಾಡ್ಕೊಂಡಾಯ್ತು ಈ ಥರ. ಈಗ ನೆಕ್ಸ್ಟು ಅದೇ ಕಡಾಯಿಗೆ ಸ್ಟವ್ ಅಂಟಿಸ್ಕೊಂಡು ನೋಡಿ, ಇವಾಗ ಅದೇ ಕಡಾಯಿಗೆ ಸೇಮ್ ಅಲ್ಲೇ ನೋಡಿ ಎಣ್ಣೆ ಹಾಗೆ ಇರುತ್ತೆ. ಅದಕ್ಕೇ ಇವಾಗ ಸ್ಟವ್ ಅಂಟಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ 2 ಪಲಾವ್ ಎಲೆ, 2 ಯಾಲಕ್ಕಿ, ಚಕ್ಕೆ ಮತ್ತು ಲವಂಗ ಎರಡನ್ನೂ ಹಾಕಿ ಟೋಟಲ್ ಆಗಿ 4 ಇಂಗ್ರೀಡಿಯೆಂಟ್ ಹಾಕಿದ್ದೀನಿ. ಏನೇನು ಹೇಳಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಸ್ವಲ್ಪ ಅದು ಮಸಾಲೆ ಸ್ಮೆಲ್ ಬಿಟ್ಕೊಂಡ್ಮೇಲೆ ಈಗ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್. ನಾನು ಈರುಳ್ಳಿನ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, 1 ಈರುಳ್ಳಿಲಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಈ ಪಿಜ್ಜಾಗೆಲ್ಲ ಮೇಲ್ಗಡೆ ಟಾಪಿಂಗ್ಸ್ ಮಾಡ್ತಾರಲ್ಲ ಆ ಥರ, ಇದು ಕೈಯಲ್ಲೇ ಮುರ್ಕೊಂಡಿದ್ದೀನಿ ಆ ಥರ. ಈಗ ನೋಡಿ ಎಣ್ಣೆ ಕಾದಿದಲ್ಲ, ಇದನ್ನು ಹಾಕ್ತೀನಿ. ನೋಡಿ ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇದೊಂಚೂರು ಕ್ರಂಚಿ ಆಗಲಿ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಈ ಕ್ರಂಚಿ ಥರ ಇರುತ್ತಲ್ಲ, ಇದನ್ನ ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡಿ ಸಪ್ರೇಟಾಗಿ ತಗೊಂಡ್ಬಿಡ್ತಾರೆ, ಆಮೇಲೆ ಲಾಸ್ಟ್ ಕೂಡ ಹಾಕ್ತಾರೆ. ಬಟ್ ನನಗೆ ಒಟ್ಟಿಗೆ ಇದ್ರೇ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಬೇಕಂದರೆ. ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದನ್ನೆಲ್ಲ ಸಪ್ರೇಟಾಗಿ ತಕ್ಕೊಂಬಿಟ್ಟು ಆಲೂಗಡ್ಡೆ ಹಾಕಿ ಮಸಾಲೆ ಹಾಕಿ ಫ್ರೈ ಮಾಡ್ರೆ ಆಮೇಲೆ ಎಲ್ಲ ಮುಗಿದ್ಮೇಲೆ ಈ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕ್ಬೋದು. ಬಟ್ ಆದರೆ ನಾನು ಹಾಗೆ ಮಾಡಲ್ಲ. ನಾನು ನೋಡಿ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ 2 ಬೆಂದಿದಲ್ಲ, ಈಗ ನಾನು ಕಟ್ ಮಾಡಿ ನೀರೊಳಗಡೆ ನೆನೆಸ್ಕೊಂಡಿದ್ದೀನಿ ಆಲೂಗಡ್ಡೆನ. ಏನಕ್ಕೆ ಹೇಳಿ, ಆಲೂಗಡ್ಡೆ ಕಪ್ಪಾಗ್ಬಿಡುತ್ತೆ ಅಂತ. ಇವಾಗ ಇದನ್ನು ನೀರು ತಕ್ಕೊಂಡು ಕಡಾಯಿಗೆ ಹಾಕ್ಕೊಳ್ತೀನಿ. ನೋಡಿ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಲೂಗಡ್ಡೆ ಬೇಯಿಸಿರೋದಲ್ಲ,
ಬೇಕಂದ್ರೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಕೂಡ ಹಾಕೋಬಹುದು, ಬಟ್ ಆದ್ರೆ ನನಗೆ ಹಾಗೆ ಇದ್ರೇನೆ ಚಂದ. ಯಾಕೆಂದ್ರೆ ಹಸಿ ವಾಸನೆ ಹೋಗೋವರೆಗೂ ಅದು ಕೂಡ ಎಣ್ಣೆಗೂ ಫ್ರೈ ಆಗುತ್ತೆ. ಇದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಂದ್ರೆ ಒಂದ್ಸಲಿ ನೀವು ಬಾಯ್ಲ್ ಮಾಡಿ ಒಂದ್ಸಲಿ ಹಾಕೊಂಡು ನೋಡಿ, ಹಂಗೆ ಪ್ಲೈನ್ ಹಂಗೆ ಕಟ್ ಮಾಡಿದ ತಕ್ಷಣ ಹಾಕೊಂಡು ನೋಡಿ, ಅದಕ್ಕೂ ಇದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತೆ. ಈಗ ಇದಕ್ಕೆ ಪೇಸ್ಟ್ ಮಾಡಿದೀವಲ್ಲ, ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಅದನ್ನು ಹಾಕಿ ಫ್ರೈ ಮಾಡಿ. ಈಗ ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊತೀನಿ. ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡಕ್ಕೆ ಇಡ್ತೀನಿ. ನೋಡಿ, ಇದೇ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಕರೆಕ್ಟಾಗಿ ಹರಡ್ಕೋಬೇಕು ಎಲ್ಲ ಕಡೆಗೂ. ನೋಡಿ, ಈಗ ಸ್ವಲ್ಪ ಇದು ಕುದೀತಾ ಇದೆ. ಈ ಟೈಮಲ್ಲಿ ಇವಾಗ ಸ್ಪೈಸಸ್ ಹಾಕಬೇಕು. ಸ್ಪೈಸಸ್ ಏನೇನು ಬೇಕು ಗೊತ್ತಾ? ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಜೀರಾ ಪೌಡರ್ ಮತ್ತು ಗರಂ ಮಸಾಲ, ಇದಿಷ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಟೈಮಲ್ಲೇ ಇವಾಗ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಇಷ್ಟು ಕ್ವಾಂಟಿಟಿಗೆ 2.5 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೇಲ್ಗಡೆ ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ. ಆಮೇಲೆ ಇನ್ನು ಬರೀ 2 ಸ್ಟೆಪ್ ಬ್ಯಾಲೆನ್ಸ್ ಇರೋದು. ಇದು ಸ್ವಲ್ಪ ಚೆನ್ನಾಗಿ ಕುದಿಲಿ, ಏಕೆಂದರೆ ನಾವು ಬೇಯಿಸಿರೋಂಥ ಆಲೂಗಡ್ಡೆ ಅಲ್ಲ ಹಾಕಿರೋದು, ಹಸಿ ಆಲೂಗಡ್ಡೆ ಅಲ್ವಾ, ಅದಕ್ಕೆ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲಾಸ್ಟ್ಗೆ ಹಾಕೊಂಡ್ರೆ ಟೇಸ್ಟು, ಆ ಸ್ಮೆಲ್ಲು ಎಲ್ಲ ಬರೋದು. ಹಾಗೆ ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಫುಲ್ಲು ಒಂಥರ ಹಿಡ್ಕೊಂಡಂಗೆ ಆಗ್ಬಿಡುತ್ತೆ ಬಾಣಲಿಗೆಲ್ಲ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸೊ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಮಾತ್ರ ನೀರು ಹಾಕ್ತೀನಿ. ನೋಡಿ, ಅರ್ಧ ಗ್ಲಾಸಷ್ಟು ಹಾಕಿದ್ದೀನಿ ನೀರು. ಅರ್ಧ ಗ್ಲಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ನೋಡಿ, ಉರಿ ಸ್ವಲ್ಪ ಜೋರಾಗಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಕುಕ್ ಮಾಡ್ತೀನಿ ಇದನ್ನು. ನೋಡಿ, ವಾವ್, ನೋಡಿ ಎಣ್ಣೆ ಈ ಥರ ಸೈಡ್ಗೆ ಬಿಟ್ಟಿದ್ರೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಅಂತ. ಈಗ ಫೈನಲ್ ಸ್ಟೆಪ್ ಏನು ಗೊತ್ತಾ? ನೋಡಿ, ಈ ಥರ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಎಣ್ಣೆ ಎಲ್ಲ ಸೈಡ್ ಬಿಟ್ಟಿರುತ್ತಲ್ಲ. ಇದಿನ್ನೂ ಸ್ವಲ್ಪ ಹೊತ್ತು ಬಿಟ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಆಲೂಗಡ್ಡೆ ಬೆಂದಿದ್ಯಾ? ಸಖತ್ತಾಗಿ ಬೆಂದಿದೆ ಆಲೂಗಡ್ಡೆ. ಹಿಂಗೆ ಅನ್ನಿ ಗೊತ್ತಾಗ್ಬಿಡುತ್ತೆ, ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, 1.5 ಸ್ಪೂನಷ್ಟು ಮೊಸರು, ಕರ್ಡ್ 1.5 ಸ್ಪೂನಷ್ಟು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮತ್ತು ಸ್ಟವ್ ಅಂಟಿಸಿರಬಾರ್ದು. ಮೊಸರು ಹಾಕ್ಬಿಟ್ಟು ಆಫ್ ಮಾಡಿಬಿಡಿ ಅಷ್ಟೇ. ಈಗ ಗಾರ್ನಿಷಿಂಗ್ಗೆ ಅಂತೇಳಿ ಕೊತ್ತಂಬರಿ ಸೊಪ್ಪಾದರೂ ಹಾಕ್ಬೋದು, ಇಲ್ಲಾಂತಂದರೆ ಕಸ್ತೂರಿ ಮೇಥಿ ಹಾಕ್ಬೋದು. ನಾನಿವಾಗ ಕಸ್ತೂರಿ ಮೇಥಿನ ಫ್ರೈ ಮಾಡ್ಕೊಳ್ತೀನಿ. 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಒಂದು ಒಗ್ಗರಣೆ ಬೌಲ್ಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ಅದು ಕ್ರಿಸ್ಪಿನೆಸ್ ಬರಬೇಕಲ್ವ, ಅದರಿಂದ. ಆಮೇಲೆ ಅದನ್ನು ನಮ್ಮ ಏನು ಗ್ರೇವಿ ಮಾಡಿದ್ದೀವಲ್ಲ ಅದ್ರ ಮೇಲೆಲ್ಲ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ವಾವ್, ನೋಡಿ ಏನು ಸಖತ್ತಾಗಿದೆ ಅಂತ. ಈ ಕರಿಗೆ ನಾವು ಚಪಾತಿ ಬೇಕಾದರೂ ಮಾಡ್ಕೊಳ್ಬೋದು, ಪರೋಟ ಅಂತೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಇವತ್ತು ರೆಡಿಮೇಡ್ ಪರೋಟ ಬರುತ್ತೆ ಗೊತ್ತಾ, ಅದನ್ನು ತರಿಸಿರೋದ್ರಿಂದ ಈಗ ನೋಡಿ ರೆಡಿಮೇಡ್ ಪರೋಟ ಸುಡ್ತಾ ಇದ್ದೀನಿ. ರೆಡಿಮೇಡ್ ಪರೋಟ ಜೊತೆ ಕ್ಯಾಪ್ಸಿಕಮ್ ಕರಿ ಸಖತ್ತಾಗಿರುತ್ತೆ ಕಾಂಬಿನೇಷನ್. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.